ಇಂದು ದೇಶದಾದ್ಯಂತ ವೈಕುಂಠ ಏಕಾದಶಿ ಸಂಭ್ರಮ ಜೋರಾಗಿ ನಡೀತಾ ಇದೆ. ಈ ವರ್ಷ ಕೊನೆಯ ವೈಕುಂಠ ಏಕಾದಶಿ ವ್ರತ ಆಚರಣೆ ಕೂಡ ಎಲ್ಲೆಡೆ ಮಾಡಲಾಗ್ತಾ ಇದೆ. ಇಂದು ದೇಶದಾದ್ಯಂತ ವೈಕುಂಠ ಏಕಾದಶಿ ಸಂಭ್ರಮ ನಡೀತಾ ಇದೆ. ಈ ವರ್ಷದ ಕೊನೆಯ ವೈಕುಂಠ ಏಕಾದಶಿ ವ್ರತ ಆಚರಣೆ ನಡೀತಾ ಇದೆ. ಎಲ್ಲೆಡೆ ವೆಂಕಟೇಶ್ವರ ಸ್ವಾಮಿ ದೇಗುಲಗಳಲ್ಲಿ ವಿಶೇಷ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿದೆ. ದೇಗುಲಗಳ ಬಳಿ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಭಕ್ತರು. ಇಂದು ದೇಶದಾದ್ಯಂತ ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿದೆ. ಈ ವರ್ಷದ ಕೊನೆಯ ವೈಕುಂಠ ಏಕಾದಶಿ ವ್ರತ ಆಚರಣೆ ಇದು. ಎಲ್ಲೆಡೆ ವೆಂಕಟೇಶ್ವರ ಸ್ವಾಮಿ ದೇಗುಲಗಳಲ್ಲಿ ವಿಶೇಷವಾದಂತಹ ಪೂಜೆಯನ್ನು ನಡೆಸಲಾಗ್ತಾ ಇದೆ. ಎಲ್ಲೆಲ್ಲಿ ವೈಕುಂಠ ಅಂದ್ರೆ ಎಲ್ಲೆಲ್ಲಿ ವೆಂಕಟೇಶ್ವರ ಸ್ವಾಮಿಯನ್ನ ನೆಲೆಸಿದ್ದಾರೆ, ಎಲ್ಲೆಲ್ಲಿ ದೇವಸ್ಥಾನಗಳಿದೆ, ಎಲ್ಲವೂ ಕೂಡ ಅತಿ ವಿಜೃಂಭಣೆಯಿಂದ ವಿಶೇಷವಾಗಿ ಪೂಜೆಯನ್ನ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಈಗ ಆಲ್ರೆಡಿ ರಾತ್ರಿಯಿಂದಲೇ ಶುರು ಆಗೋಗ್ಬಿಟ್ಟಿದೆ ಎಲ್ಲಾ ಪೂಜೆಗಳು. ಇವತ್ತು ದೇಶದಾದ್ಯಂತ ವೈಕುಂಠ ಏಕಾದಶಿ ಆಗಿರೋದ್ರಿಂದ ಈ ಸಂಭ್ರಮದಲ್ಲಿ ಸಾವಿರಾರು ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಪಾಲ್ಗೊಳ್ತಾರೆ. ಇನ್ನು ಈ ವರ್ಷದ ಕೊನೆಯ ವೈಕುಂಠ ಏಕಾದಶಿ ಇದು. ಹಾಗಾಗಿ ಈ ಒಂದು ಏಕಾದಶಿಯ ವ್ರತವನ್ನ ಕೂಡ ಆಚರಣೆ ಮಾಡೋದಕ್ಕೆ ಅಲ್ಲಿನ ಭಕ್ತರು ರೆಡಿ ಇದ್ದಾರೆ. ಎಲ್ಲೆಡೆ ವೆಂಕಟೇಶ್ವರ ಸ್ವಾಮಿ ದೇಗುಲಗಳಲ್ಲಿ ವಿಶೇಷ ಪೂಜೆಯನ್ನ ಮಾಡ್ತಾ ಭಕ್ತರು ವೈಕುಂಠ ದೇವಾಲಯದಲ್ಲಿ ಹೋಗಿ ಅಲ್ಲಿ ಕೂತು ಸ್ವಲ್ಪ ನೆಮ್ಮದಿಯನ್ನ ತಗೊಂಡು ಸ್ವಾಮಿಗಳನ್ನ ನೋಡ್ತಾ ಕಣ್ತುಂಬಿಸ್ಕೊಳ್ತಾ ಇದ್ದಾರೆ. ಇನ್ನು ದೇಗುಲಗಳ ಬಳಿ ಸರತಿ ಸಾಲಿನಲ್ಲಿ ನಿಂತು ತಿಮ್ಮಪ್ಪನ ದರ್ಶನವನ್ನ ಮಾಡ್ತಾ ಇದ್ದಾರೆ ಭಕ್ತರು. ಇನ್ನು ತಿರುಪತಿ ವೆಂಕಟೇಶ್ವರನಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ವೈಕುಂಠ ಏಕಾದಶಿ ಹಿನ್ನೆಲೆ ಹರಿದು ಬಂದ ಭಕ್ತ ಸಾಗರ. ತಿರುಮಲದಲ್ಲಿ ತಿಮ್ಮಪ್ಪನ ಪಲ್ಲಕ್ಕಿ ಹೊತ್ತು ಮೆರವಣಿಗೆಯನ್ನ ನಡೆಸಲಾಗ್ತಾ ಇದೆ. ಪಲ್ಲಕ್ಕಿಯಲ್ಲಿ ವಿಜೃಂಭಣೆಯಿಂದ ದೇವರನ್ನ ಕೂರಿಸಲಾಗಿದೆ. ತಿರುಪತಿ ತಿಮ್ಮಪ್ಪನ ದರ್ಶನ ಪಡಿತಾ ಇದ್ದಾರೆ ಅಲ್ಲಿನ ಭಕ್ತರು. ತಿರುಪತಿ ವೆಂಕಟೇಶ್ವರನಿಗೆ ಪೂಜೆ ಪುನಸ್ಕಾರಗಳು ಜೋರಾಗಿ ನಡೀತಾ ಇದೆ. ವೈಕುಂಠ ಏಕಾದಶಿ ಹಿನ್ನೆಲೆ ಹರಿದು ಬಂದ ಭಕ್ತ ಸಾಗರ. ಇದು ದೇಶದಾದ್ಯಂತ ನಡೀತಾ ಇರುವಂತಹ ವೈಕುಂಠ ಏಕಾದಶಿ ಸಂಭ್ರಮದಲ್ಲಿ ಎಷ್ಟೋ ಜನ ಪಾಲ್ಗೊಳ್ತಾ ಇದ್ದಾರೆ. ಪಲ್ಲಕ್ಕಿಯಲ್ಲಿ ರಾರಾಜಿಸ್ತಾ ಇದೆ ತಿರುಪತಿ ತಿಮ್ಮಪ್ಪ. ತಿರುಪತಿ ತಿಮ್ಮಪ್ಪನ ದರ್ಶನ ಪಡಿತಾ ಇದ್ದಾರೆ ಅಲ್ಲಿನ ಭಕ್ತರು ಕಣ್ತುಂಬಿಕೊಳ್ತಾ ಇದ್ದಾರೆ. ತಿರುಪತಿ ತಿಮ್ಮಪ್ಪನನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ವರ್ಷದ ಕೊನೆಯ ವೈಕುಂಠ ಏಕಾದಶಿ ವ್ರತ ಮಾಡೋದ್ರ ಜೊತೆಗೆ ತಿಮ್ಮಪ್ಪನನ್ನ ಆರಾಧನೆ ಮಾಡ್ತಾ ತಮ್ಮ ಇಷ್ಟ ಕಷ್ಟಗಳನ್ನ ಬೇಡ್ಕೊಳ್ತಾ ಇದ್ದಾರೆ. ಇದು ದೇಶದಾದ್ಯಂತ ವೈಕುಂಠ ಏಕಾದಶಿಯ ಸಂಭ್ರಮ ಇವತ್ತು. ಇನ್ನು ವೈಕುಂಠ ದ್ವಾರದ ಮೂಲಕ ಭಕ್ತರು ಪ್ರವೇಶ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಅಲ್ಲಿ ತಿಮ್ಮಪ್ಪನ ದರ್ಶನ ಮಾಡ್ತಾ ತಿಮ್ಮಪ್ಪನನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ಸಹಸ್ರಾರು ಮಂದಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಇನ್ನ ಎಷ್ಟೋ ಜನ ವೈಕುಂಠ ಏಕಾದಶಿ ದ್ವಾರ ತೆರೆಯುತ್ತೆ ಅನ್ನೋ ಕಾರಣಕ್ಕೆ ತಿರುಪತಿಗೆ ಹೋಗಿ ಅಲ್ಲಿ ದೇವರ ದರ್ಶನವನ್ನ ಮಾಡ್ಕೊಂಡು ಬರ್ತಾರೆ. ಇದೇ ರೀತಿ ಕೆಲ ಜನ ಹೋಗೋದಕ್ಕಾಗೋದಿಲ್ಲ. ಅವ್ರು ಕೂಡ ತಿರುಪತಿ ತಿಮ್ಮಪ್ಪನನ್ನ ಟಿವಿಯಲ್ಲೇ ನೋಡಿ ಆನಂದ ಪಟ್ಟು ಅಲ್ಲಿ ಏನೇನೋ ಅವ್ರಿಗೆ ಬೇಡಿಕೆಗಳಿರುತ್ತೆ ಹಾಗೆ ಟಿವಿ ಮುಂದೆನೆ ಕೆಲವೊಂದು ಬೇಡಿಕೆಗಳನ್ನ ಅಥವಾ ತಿಮ್ಮಪ್ಪನನ್ನ ಕಣ್ತುಂಬಿಸ್ಕೊಳ್ಳುವಂತಹ ಕೆಲಸವನ್ನ ಮುಂದಾಗಿರ್ತಾರೆ ಅಲ್ಲಿನ ಭಕ್ತರು. ಹಾಗೆ ಅಲ್ಲಿ ಆ ಪುಣ್ಯ ಕ್ಷೇತ್ರಕ್ಕೆ ಹೋಗಿ ತಿರುಪತಿ ತಿಮ್ಮಪ್ಪನನ್ನ ನೋಡ್ತಾ ಆ ಜನಜಂಗುಳಿ ನೀವು ಒಮ್ಮೆ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಭಕ್ತ ಸಾಗರ ಹರಿದು ಬರ್ತಾ ಇದೆ ಅಂತ. ಇನ್ನ ಪಲ್ಲಕ್ಕಿಯಲ್ಲಿ ತಿಮ್ಮಪ್ಪನನ್ನ ಕೂರಿಸ್ಕೊಂಡು ಬರ್ತಾ ಇರೋದು, ಅಲ್ಲಿ ನೆರೆದಿರುವಂತಹ ಭಕ್ತಾದಿಗಳನ್ನ ನೀವು ಒಮ್ಮೆ ಗಮನಿಸಬಹುದು. స్వామివారితో మనం మాట్లాడు ತಿಮ್ಮಪ್ಪನ ದೇವಸ್ಥಾನದಲ್ಲಿ ಏಕಾದಶಿ ನಡೀತಾ ಇದೆ. ವೈಯಾಕಾರಿಕನ್ನ ಟಿಟಿಡಿ ಇಸ್ಕಾನ್ನಲ್ಲೂ ಕೂಡ ನಡೀತಾ ಇದೆ. ಟಿಟಿಡಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕೈಂಕರ್ಯಗಳು ನಡೀತಾ ಇದೆ. ಮಧ್ಯರಾತ್ರಿಯಿಂದಲೇ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಭಕ್ತರು. ದರ್ಶನವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬೆಂಗಳೂರಿನ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಏಕಾದಶಿ ನಡೀತಾ ಇದೆ. ವೈಯಾಕಾಲಿನ ಟಿಟಿಡಿ ಏನಿದೆ ಅಲ್ಲೂ ಕೂಡ
ಭಕ್ತ ಸಾಗರ ಹರಿದು ಬರ್ತಾ ಇದೆ. ವಿಶೇಷ ಪೂಜೆ ಕೈಂಕರ್ಯಗಳು ನಡೀತಾ ಇದೆ ತಿಮ್ಮಪ್ಪನನ್ನ ನೋಡೋದಕ್ಕೆ. ಮಧ್ಯರಾತ್ರಿಯಿಂದಲೇ ಈಗ ಆಲ್ರೆಡಿ ಪೂಜೆ ಕೈಂಕರ್ಯಗಳು ಶುರು ಆಗಿದೆ. ಈ ಹಿನ್ನೆಲೆಯಲ್ಲಿ ಸಹಸ್ರಾರು ಜನರು ಬೆಂಗಳೂರಿನಲ್ಲಿ ಇರುವಂತಹ ದೇವಸ್ಥಾನಕ್ಕೂ ಕೂಡ ತಿಮ್ಮಪ್ಪನ ದರ್ಶನ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಇಸ್ಕಾನ್ ಟೆಂಪಲ್ ಆಗಿರಬಹುದು, ಯಾಕಂದರೆ ಈ ವರ್ಷದ ಕೊನೆಯ ವೈಕುಂಠ ಆಗಿರೋದ್ರಿಂದ ದ್ವಾರ ಓಪನ್ ಆಗುತ್ತೆ, ಸ್ವರ್ಗದ ಬಾಗಿಲು ಓಪನ್ ಆಗುತ್ತೆ ಅನ್ನೋ ನಂಬಿಕೆ ಇರೋದ್ರಿಂದ ಎಲ್ಲರೂ ಕೂಡ ತಿಮ್ಮಪ್ಪನನ್ನ ದರ್ಶನ ಪಡ್ಕೊಳ್ಳೋದಕ್ಕೆ ಹೊರಡ್ತಾ ಇದ್ದಾರೆ. ಕೆಲವರು ತಿರುಪತಿಗೆ ಹೋದರೆ, ಇನ್ನು ಕೆಲವರು ಬೆಂಗಳೂರಿನಲ್ಲಿ ಇರುವಂತಹ ಏನು TTD ಟೆಂಪಲ್ ಆಗಿರ್ಬೋದು, ಇಸ್ಕಾನ್ ಟೆಂಪಲ್ ಆಗಿರ್ಬೋದು, ಅಲ್ಲಿ ಪ್ರವೇಶವನ್ನ ಮಾಡಿ ತಿಮ್ಮಪ್ಪನನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಎಲ್ಲೆಡೆ ಇದೀಗ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡ್ತಾ, ಆಲಿಸುತ್ತಾ, ಬೇಡ್ಕೊಳ್ತಾ ಎಲ್ಲ ರೀತಿಯಾದಂತಹ ಪೂಜೆಗಳನ್ನು ತಮ್ಮ ಮನೆಯಲ್ಲಿ ಮಾಡಿಕೊಂಡು ತದನಂತರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ವಿಶ್ರಾಂತಿ ಪಡ್ಕೊಳ್ತಾ ತಿಮ್ಮಪ್ಪನನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ ಭಕ್ತರು. ಸಹಸ್ರಾರು ಮಂದಿ ಇದೀಗ ಬೆಂಗಳೂರಿಗೂ ಕೂಡ ಲಗ್ಗೆ ಇಡ್ತಾ ಇದ್ದಾರೆ ತಿಮ್ಮಪ್ಪನ ದರ್ಶನ ಪಡೆಯೋದಕ್ಕೆ. ರಾಜ್ಯಾದ್ಯಂತ ವೈಕುಂಠ ಏಕಾದಶಿ ನಡೀತಾ ಇದೆ. ಈ ಸಂಭ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ತಿಮ್ಮಪ್ಪನನ್ನ ಕಾಣೋದಕ್ಕೆ ಬರ್ತಾ ಇದ್ದಾರೆ. ಬರೀ ಬೆಂಗಳೂರಿಗರಷ್ಟೇ ಅಲ್ಲ, ಹೊರ ರಾಜ್ಯದಲ್ಲಿ ಬಂದು ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ಎಲ್ಲ ವೆಂಕಟೇಶ್ವರ ಸ್ವಾಮಿಯ ಭಕ್ತರು ಇವತ್ತು ದೇವಸ್ಥಾನಗಳಿಗೆ ಭೇಟಿ ನೀಡಿ ಅಲ್ಲಿ ವೆಂಕಟೇಶ್ವರ ಸ್ವಾಮಿಯನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಹಾಗೆ ಭಕ್ತರು ತಿರುಪತಿಯಲ್ಲೂ ಕೂಡ ಅಷ್ಟೇ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗಿಯಾಗಿ ತಿಮ್ಮಪ್ಪನನ್ನ ದರ್ಶನ ಮಾಡೋದಕ್ಕೆ ಕಾದು ಕುಳಿತಿದ್ದಂತಹ ಭಕ್ತರು. ಯಾಕಂದರೆ ತಿಮ್ಮಪ್ಪನನ್ನ ನೋಡೋದಕ್ಕೆ ತಿರುಪತಿಯಲ್ಲಿ ಆಲ್ರೆಡಿ ಯಾವಾಗಲೂ ಜನ ಹೋಗ್ತಾನೆ ಇರ್ತಾರೆ. ಆದರೂ ಇವತ್ತು ವಿಶೇಷವಾಗಿ ಇನ್ನೊಂದಷ್ಟು ಜನ ಆ್ಯಡಪ್ ಆಗ್ತಾರೆ. ಯಾಕಂದರೆ ಇವತ್ತು ಸ್ವರ್ಗದ ಬಾಗಿಲುಗಳು ಓಪನ್ ಆಗುತ್ತೆ ಅನ್ನೋ ನಂಬಿಕೆ ಇರೋದ್ರಿಂದ ಹೋಗಿ ನಾವು ಪೂಜೆಯನ್ನು ಮಾಡಿ ಆರಾಧನೆ ಮಾಡಿದ್ರೆ ಸ್ವರ್ಗದ ಬಾಗಿಲು ಓಪನ್ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ತಿಮ್ಮಪ್ಪನನ್ನು ನೋಡೋದಕ್ಕೆ, ಕಾಣೋದಕ್ಕೆ ಅಂತ ದೂರದಿಂದ ಬರ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ತಿಮ್ಮಪ್ಪನ ದರ್ಶನವನ್ನು ಪಡೆದು ಒಂದು ಚೂರು ನೆಮ್ಮದಿ ಸಿಗುತ್ತೆ. ಹೇಗೆ ಅಂತಂದರೆ ಅಷ್ಟೆಲ್ಲ ಕಷ್ಟ ಬಿದ್ದು ಬಂದು ಒಮ್ಮೆ ಹೋಗಿ ದರ್ಶನ ಮಾಡ್ಕೊಂಬಂದರೆ, ತಿಮ್ಮಪ್ಪನ ದರ್ಶನ ಆದರೆ ಅಲ್ಲಿ ಆ ಭಕ್ತನಿಗೆ ಒಂಥರ ಸಾರ್ಥಕತೆ ಮೆರೆಯೋ ಥರ ಆಗುತ್ತೆ. ಯಾಕೆಂತಂದರೆ ಅಷ್ಟೆಲ್ಲ ಕಷ್ಟ ಬಿದ್ದು ಬಂದು ಒಮ್ಮೆ ತಿಮ್ಮಪ್ಪನನ್ನು ನೋಡಿದಾಗ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಸಮಾಧಾನ ಆಗುತ್ತೆ. ಹಾಗೆ ಬೆಂಗಳೂರಿನಲ್ಲೂ ಕೂಡ ಅಷ್ಟೇ, ಇಸ್ಕಾನ್ ಟೆಂಪಲ್ನಲ್ಲೂ ಕೂಡ ಅಷ್ಟೇ ಯಾವ ರೀತಿಯಾಗಿ ವೈಕುಂಠ ಏಕಾದಶಿಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಕಾಣಬಹುದು ನೀವು. ತುಂಬ ವಿಜೃಂಭಣೆಯಿಂದ ಬೆಂಗಳೂರಿನಲ್ಲೂ ಕೂಡ ವೈಕುಂಠ ಏಕಾದಶಿ ಸಂಭ್ರಮ ನಡೀತಾ ಇದೆ. ಎಲ್ಲರಲ್ಲೂ ಕೂಡ, ಎಲ್ಲರ ಮನೆಗಳಲ್ಲೂ ಕೂಡ ಇದೀಗ ಸಂಭ್ರಮ ಮನೆ ಮಾಡಿದೆ. ವೈಕುಂಠ ಏಕಾದಶಿ ಅಂದ್ರೇ ಈ ಹಬ್ಬಕ್ಕೇ ಕಾಯ್ತಾ ಇರ್ತಾರೆ. ಬಿಕಾಸ್ ಇಲ್ಲಿ ಪುಣ್ಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ, ಜನರಲ್ಲಿ ಬಲವಾಗಿ ಹೂಡಿರುವಂಥ ನಂಬಿಕೆ ಇದು.
ಕನ್ನಡ.